ಹಾಯ್, ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ಅಲ್ವಾ ಸರ್ಕ್ಯುಲರ್ ಪಲಾಜಾ ಪ್ಯಾಂಟ್ ಯಾವ ಥರ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ ಅಂತ. ಮೊದಲು ಫ್ಯಾಬ್ರಿಕ್ನ ಡಬಲ್ ಫೋಲ್ಡಲ್ಲಿ ಇಟ್ಕೊಂಡು ಅದನ್ನು ಮತ್ತೊಂದು ಫೋಲ್ಡು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡಿಂಗನ್ನು ಮಾಡ್ಕೋಬೇಕು. ನಂತರ ನಮಗೆ ಎಷ್ಟು ಹೈಟ್ ಬೇಕೋ ಅಲ್ಲಿವರೆಗೂ ಮಾರ್ಕನ್ನು ಮಾಡಿಕೊಂಡು ನಂತರ ನಾವು ಸೊಂಟ ಲೂಸ್ ಎಲ್ಲಿ ಬರುತ್ತೋ ಅಲ್ಲಿಂದ ಮಾರ್ಕನ್ನು ಮಾಡ್ಕೋಬೇಕು. ನಾವು ಈಗ ಕಿಸ್ತಾನ ಮಾರ್ಕ್ ಮಾಡ್ಕೋಬೇಕು. ಈ ಒಂದು ಕಿಸ್ತಾನ ಮಾರ್ಕ್ ಮಾಡ್ಕೊಳ್ಳೋದು ಯಾವ ಥರ ಅಂದರೆ ಸೊಂಟದ ಲೂಸ್ ಏನಿರುತ್ತೋ ಅದನ್ನು ಡಿವೈಡ್ ಬೈ 4 ಮಾಡಿಕೊಂಡು +2 ಇಂಚಸನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಾವು ಡೈರೆಕ್ಟಾಗಿ ಮೇಲಿಂದನೇ ನಾವು ಫ್ಯಾಬ್ರಿಕ್ ಲೆಂತನ್ನು ತೊಗೊಳ್ತೀವಿ ಅಂತಂದರೆ ಎಲ್ಲಿವರೆಗೂ ಅಂದಾಜಾಗಿ ನಮಗೆ ಈ ಒಂದು ವೇಸ್ಟ್ ಸಿಗುತ್ತೆ ಅದನ್ನು ಪ್ಲಸ್ ಆ್ಯಡ್ ಮಾಡಿಕೊಂಡು ಲೆಂತನ್ನು ಚಾಯ್ಸ್ ಮಾಡ್ಕೋಬೇಕಾಗತ್ತೆ. ಈಗ ರೈಟ್ ಸೈಡಲ್ಲಿ 2 ಫ್ಯಾಬ್ರಿಕ್ಸ್ನ ಇಟ್ಕೊಂಡು 2 ಸೈಡ್ ಕಿಸ್ತಾನ ನೀಟಾಗಿ ಜಾಯಿಂಟನ್ನು ಮಾಡಿಕೊಂಡು ನಂತರ ಈ ಒಂದು ಸೆಂಟ್ರಲ್ಲಿ ಏನಿರುತ್ತೋ ಇದನ್ನು ಸ್ಟ್ರೈಟಾಗಿ ಒಂದು ಸ್ಟಿಚ್ ಆದರೆ ಹಾಕ್ಕೋಬೇಕು. ಈ ವಿಡಿಯೋನಲ್ಲಿ ಅರ್ಥ ಆಗಿಲ್ಲ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಂಪ್ಲೀಟ್ ಡೀಟೇಲ್ ವಿಡಿಯೋನ ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ನಾವು ವೇಸ್ಟ್ ಲೂಸ್ ಏನಿದೆಯೋ ಅದಕ್ಕೆ ಒಂದು 3 ಇಂಚಸ್ ಪಟ್ಟಿಯನ್ನು ಕಟ್ ಮಾಡಿಕೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಇದನ್ನು ಎಲಾಸ್ಟಿಕ್ನ ಸೇರಿಸ್ಕೊಳ್ಲಿಕ್ಕೆ ಎಲಾಸ್ಟಿಕ್ ಎಷ್ಟು ತೊಗೋಬೇಕು ಅಂತಂದರೆ ನಮ್ಮದು ವೇಸ್ಟ್ ಲೂಸ್ ಏನಿರುತ್ತೋ ಅದಕ್ಕಿಂತ ಒಂದು 4 ಇಂಚಸ್ ಕಡಿಮೆ ತೊಗೊಂಡ್ರೆ ಸಾಕಾಗುತ್ತೆ. ತುಂಬ ಕಡಿಮೆ ತೊಗೊಂಡಿದ್ದೀವಿ ಅಂತಂದರೆ ಟೈಟಾಗಿ ಹಿಡ್ಕೊಂಡಂಗೆ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ. ಸೊ ಈಗ ಎಲಾಸ್ಟಿಕ್ನ ಸೇರಿಸ್ಕೊಂಡು ಮೇಲ್ಗಡೆಯಿಂದ ಒಂದು ಟಾಪ್ ಸ್ಟಿಚನ್ನು ಹಾಕ್ಕೊಂಡಿದ್ದೀವಿ ಅಂತಂದರೆ ಈ ಒಂದು ಸರ್ಕ್ಯುಲರ್ ಪಲಾಜಾ ಪ್ಯಾಂಟ್ ಆದರೆ ರೆಡಿಯಾಗಿರುತ್ತೆ. ಟಿ ಶರ್ಟ್ಸ್ ಮೇಲೆ ಇಲ್ಲಾಂದರೆ ಕ್ವಾಡ್ ಸೆಟ್ಸ್ ಥರ ಕೂಡ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.